ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ಗಣಿತ ವಿಷಯದ ಸಂಕಲನಾತ್ಮಕ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ತಿಳಿದುಕೊಳ್ಳೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಕ್ವಶನ್ ನಂಬರ್ 1. ಕೆಳಗೆ ನೀಡಿರುವಂತಹ 4 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಬರೆಯಿರಿ. ಸೊ ಇಲ್ಲಿ 5 ಪ್ರಶ್ನೆಗಳಿರ್ತದೆ ಮಕ್ಕಳ. ಫಸ್ಟ್ ಕ್ವಶನ್, 3:4 ಶೇಕಡಾ ಕ್ರಮದಲ್ಲಿ ಹೇಳಿದಾಗ 50%, 75%, 80%, 35%. ಸೊ 3ರ ಅನುಪಾತ 4 ಅಂತ ಹೇಳಿದ್ರೆ 3/4 ಅಂತ ಬರಿತೀವಿ. ಸೊ 3ನ್ನು 4ರಿಂದ ಭಾಗಿಸಿದ್ರೆ 0.75 ಬರುತ್ತೆ. ಅದನ್ನು ಶೇಕಡಕ್ಕೆ ಕನ್ವರ್ಟ್ ಮಾಡಿದ್ರೆ ವಿಲ್ ಗೆಟ್ 75%. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2ನೇ ಪ್ರಶ್ನೆ, 4p² ಹಾಗೂ -3pಗಳ ಗುಣಲಬ್ಧ ಕೇಳಿದ್ದಾರೆ. ಸೊ ಇಲ್ಲಿ ನಾವೇನು ಮಾಡಬೇಕು, ಫಸ್ಟು ನಾವು ಸಂಖ್ಯಾ ಸಹಗುಣಕಗಳನ್ನು ಗುಣಿಸ್ಬೇಕು. ಸೊ ಹಾಗಾಗಿ 4 3 12. ಸೊ ಪ್ಲಸ್ ಇಂಟು ಮೈನಸ್, ಹಾಗಾಗಿ -12p³ ಆಗುತ್ತೆ. p ಇಂಟು p² ಮಾಡಿದರೆ p³. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಒಂದು ಕೊಳವೆಯ ಅಥವಾ ಸ್ತಂಭಾಕೃತಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ. ಸೊ ಕೊಳವೆ ಅಂತ ಹೇಳಿದರೆ ನಾವು ವಿಲ್ ಕನ್ಸಿಡರ್ಡ್ ಆಸ್ ಅ ಸಿಲಿಂಡರ್. ಸೊ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗಿರುತ್ತೆ? ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ πr²h ಅಂತ ಹೇಳಿದರೆ ಘನಫಲ ಕೊಟ್ಟಿದ್ದಾರೆ. 2πr ಇಂಟು r+h ಅಂತ ಹೇಳಿದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ. ಸೊ ಅವ್ರು ಕೇಳಿರೋದು ಪಾರ್ಶ್ವ. ಹಾಗಾಗಿ ಆಪ್ಷನ್ ಎನಲ್ಲಿ ಇರುವಂತಹ 2πrh ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ನಿಮಗೆ ಈ ಆನ್ಸರ್ ಮಾಡಬೇಕು ಅಂದರೆ ಸೂತ್ರಗಳನ್ನು ಕಲ್ತಿರಬೇಕು. ಸೊ ಎಲ್ಲ ಸೂತ್ರಗಳನ್ನು ಕಲ್ತ್ಕೊಂಡಿರಿ. 4ನೇ ಪ್ರಶ್ನೆ, 0.000035 ಇದನ್ನು ಘಾತಾಂಕ ರೂಪದಲ್ಲಿ ಬರೆದಾಗ. ಸೊ ಇಲ್ಲಿ ನಮ್ಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಇದನ್ನು ಘಾತಾಂಕ ರೂಪದಲ್ಲಿ ಬರಿಬೇಕು ಅಂದರೆ ಇಲ್ಲಿ ನಾವು ಬಿಂದುವನ್ನು ತೆಗಿಬೇಕು. ಸೊ ಹಾಗಾಗಿ ಬಿಂದು ತೆಗಿಬೇಕಂದ್ರೆ ಏನು ಮಾಡ್ತೀರಾ, ಗುಣಿಸು 10 ಎಷ್ಟು ಮಾಡ್ತೀವಿ, 10,000ವನ್ನು ನಾವು ಗುಣಿಸ್ತೀವಿ. ಹಾಗಾಗಿ ಏನಾಗುತ್ತೆ, 3.5 ಇಂಟು 10⁵ ಅಂತ ಹೇಳಿ ಆನ್ಸರ್ ಬರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6ನೆಯ ಪ್ರಶ್ನೆ, 6ರ ಘನ ಮಾಡಿದಾಗ ಬಿಡಿ ಸ್ಥಾನದಲ್ಲಿ ಬರುವಂತಹ ಅಂಕಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ 6ರ ಘನ ಅಂತ ಹೇಳಿದರೆ ಮಕ್ಕಳ 6ನ್ನು 3 ಬಾರಿ ಗುಣಿಸ್ಬೇಕು. 6ನ್ನು 3 ಬಾರಿ ಗುಣಿಸಿದ್ರೆ ನಮಗೆ 216 ಬರುತ್ತೆ. ಹಾಗಾಗಿ ಬಿಡಿ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು ಮಕ್ಕಳ? 6. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಇವೆಲ್ಲ MCQ ಕ್ವಶನ್ಸ್ ಮಕ್ಕಳ. ಅಲ್ಲೇ ಆಪ್ಷನ್ಸ್ ಇರುತ್ತೆ, ಲೆಕ್ಕವನ್ನು ಮಾಡಿ ಈಸಿಯಾಗಿ ನೀವು ಆಪ್ಷನನ್ನು ಹಾಕ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 2ನಲ್ಲಿ ಬಿಡಿಸಿರಿ ಅಂತ ಇದೆ. a⁻m n ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಆನ್ಸರ್ ಏನಾಗುತ್ತೆ ಮಕ್ಕಳ? a⁻m ಇಂಟು n ಆಗುತ್ತೆ. ಹಾಗಾಗಿ ಇದು a⁻m ಇಂಟು n ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, x ಮತ್ತು y ನೇರ ಅನುಪಾತಗಳಾಗಿದ್ದರೆ ಈ ಸಂಬಂಧವನ್ನು ವ್ಯಕ್ತಪಡಿಸಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ನೇರ ಅನುಪಾತದಲ್ಲಿದ್ದಾರೆ ಅಂತ ಹೇಳಿದರೆ ವಿಲ್ ಟೇಕ್ ಇಟ್ ಆಸ್ x:y. ಸೊ ಹಾಗಾಗಿ x/y ಅಂತೇಳಿ ತೊಗೊಂಡ್ರೆ ಆಗುತ್ತೆ. ನೆಕ್ಸ್ಟ್, a-b² ನಿತ್ಯ ಸಮೀಕರಣ ಸೂತ್ರವನ್ನು ಕೇಳಿದ್ದಾರೆ. ಸೂತ್ರ ಏನಾಗುತ್ತೆ? a² - 2ab ಇಂಟು ಪ್ಲಸ್ b² ಇಸ್ ದ ರೈಟ್ ಆನ್ಸರ್. ಸೊ ಇದು ಅದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 9ನೇ ಪ್ರಶ್ನೆ, ಕಾಲಾವಧಿಯಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವಂತಹ ದತ್ತಾಂಶಗಳನ್ನು ತೋರಿಸುವಂತಹ ನಕ್ಷೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಕಾಲಾವಧಿಯಲ್ಲಿ ನಿರಂತರ ಬದಲಾವಣೆಯನ್ನು ತೋರಿಸುವಂಥ ನಕ್ಷೆಯನ್ನು ನಾವು ರೇಖಾ ನಕ್ಷೆಗಳು ಅಥವಾ ಲೈನ್ ಗ್ರಾಫ್ಸ್ ಅಂತ ಹೇಳಿ ನಾವು ತಗೊಳ್ಕೊಳ್ತೀವಿ. ನೆಕ್ಸ್ಟ್ 10ನೇ ಪ್ರಶ್ನೆ, x+y = 8 ಇದರ ಆದರೆ x ಬೆಲೆ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ x ಬೆಲೆ ಏನಾಗ್ತದೆ? ಫಸ್ಟು x = 8 - y ಆಗುತ್ತೆ. ಆ್ಯಂಡ್ 11ನೇದು ಸಂಕಲನದ ಅನನ್ಯತಾಂಶ ಕೇಳಿದರೆ. ಸೊ ಸಂಕಲನದ ಅನನ್ಯತಾಂಶ ಯಾವಾಗಲೂ 0 ಆಗಿರ್ತದೆ. ಹಾಗಾಗಿ 0 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಇದೆಲ್ಲ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಆಯ್ತದೆ ಮಕ್ಕಳ. ನೆಕ್ಸ್ಟ್ ಕ್ವಶನ್ ನಂಬರ್ 2, 12ನೇ ಪ್ರಶ್ನೆ, 840 ರೂಪಾಯಿ ನಮೂದಿತವಾಗಿದ್ದ ವಸ್ತುವನ್ನು ರೂಪಾಯಿ 714ಕ್ಕೆ ಮಾರಾಟ ಮಾಡಿತು. ನೀಡಿದ ರಿಯಾಯಿತಿ ಎಷ್ಟು? ಶೇಕಡಾ ಪ್ರಮಾಣ ಎಷ್ಟು? ಸೊ ಇಲ್ಲಿ ನೀವು ರಿಯಾಯಿತಿಯನ್ನು ತೆಗೆದುಕೊಂಡ್ರೆ ಈಸಿಯಾಗಿ ನೀವು ಕಂಡುಹಿಡ್ಬೋದು. ಮಾರಿದ ಬೆಲೆ ಮೈನಸ್
ನಮೂದಿತ ಬೆಲೆ ಅಂತ ಹೇಳಿ ನಾವು ಇದು ಮಾಡಿದರೆ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅದನ್ನು ಶೇಕಡ ಪ್ರಮಾಣ ಕಂಡುಹಿಡಿಬೋದು. ನೆಕ್ಸ್ಟ್ 13ನೇ ಪ್ರಶ್ನೆ ಎ ಬಿ ಮೈನಸ್ ಬಿ ಎ ಸಿ, ಬಿ ಸಿ ಮೈನಸ್ ಸಿ ಎ ಮೈನಸ್ ಎ ಬಿ ಕೂಡಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಬಹಳ ಈಸಿ ಮಕ್ಕಳ. ಎ ಬಿ ಮೈನಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಪ್ಲಸ್ ಸಿ ಎ ಮೈನಸ್ ಎ ಬಿ. ಸೊ ಇಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್, ಪ್ಲಸ್ ಎ ಸಿ ಇದು ಕ್ಯಾನ್ಸಲ್ ಆಗ್ತದೆ. ಸೊ ನಮಗೆ ಇನ್ನು ಇದ್ರ ಪ್ರಕಾರ ಸಿಗುವಂಥದ್ದು ಬಿ ಸಿ ಪ್ಲಸ್ ಬಿ ಸಿ ಮೈನಸ್ ಸಿ ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತದೆಯಾ? ದ ಆನ್ಸರ್ ಇಸ್ ಬಿ ಸಿ ಮೈನಸ್ ಸಿ ಎ. ಸೊ ದಿಸ್ ಇಸ್ ದ ಆನ್ಸರ್ ಚಿಲ್ಡ್ರನ್. ಸೊ ಅದೇ ಪ್ರಶ್ನೆಗೆ ಆಪ್ಷನನ್ನು ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ 5a, 3a² 7a³ ಗುಣಿಸಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ನಂಬರ್ಸನ್ನು ಗುಣಿಸ್ಬೇಕು. 5 × 3 × 7. ಸೊ ಅಲ್ಲಿಗೆ ನಮಗೆ 5 3ಲಿ 15. ಸೊ 15 7ಲಿಯನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್ 105. ಸೊ ಹಾಗೆ 105 ಎ ಘಾತ ಎಯನ್ನು ಕೂಡಿಸ್ಬೇಕು. ಸೊ ಅಲ್ಲಿಗೆ ನಮಗೆ ಎ ಘಾತ ಎಷ್ಟು ಬರುತ್ತೆ? 4 6 7. ಸೊ ಎ ಘಾತ 7. ಹಾಗಾಗಿ ಇದಕ್ಕೆ ಸಂಪೂರ್ಣ ಆನ್ಸರು 105 ಎ ಘಾತ 6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇ ಪ್ರಶ್ನೆ ಘನದ ಅಂಚು 5 ಸೆಂಟಿಮೀಟರ್ ಇದ್ದರೆ ಘನದ ಆಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೇಳಿದ್ದಾರೆ. ಸೊ 15ನೇ ಪ್ರಶ್ನೆ 2/3 ಹೋಲ್ ಘಾತ -2ರ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದು ಘಾತಾಂಕದ್ದು ಬಹಳ ಈಸಿ, ನೀವು ಮಾಡ್ತೀರಾ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನನ್ನು ಕೊಟ್ಟು 3 × 10⁻⁸ ದಶಮಾಂಶ ರೂಪದಲ್ಲಿ ಬರೆಯಿರಿ. ಈಸಿ ಇದೆ. 16ನೇ ಪ್ರಶ್ನೆ 15 ಜನರ ಕೆಲಸಗಾರರು ಒಂದು ಗೋಡೆಯನ್ನು 48 ಗಂಟೆಗಳಲ್ಲಿ ಕಟ್ಟಿದರೆ ಇದೇ ಕೆಲಸವನ್ನು 30 ದಿನಗಳಲ್ಲಿ ಮಾಡಲು ಎಷ್ಟು ಕೆಲಸಗಾರರು ಬೇಕಾಗ್ತದೆ? 17ನೇ ಪ್ರಶ್ನೆ 6p - 12pಯನ್ನು ಅಪವರ್ತಿಸಿ ಅಥವಾ 36y³ - 9y² ಇದನ್ನು ಭಾಗಿಸಿ. ಸೊ ಈಸಿ ಇದೆ. 36y³ / 9y². ಸೊ y² y³ ಕ್ಯಾನ್ಸಲ್, ಉಳಿಯೋದು y. 9 1 9 4. ಸೊ ಹಾಗಾಗಿ ನಮಗೆ ಸಿಗುವಂಥದ್ದು 4y ಇಸ್ ದ ರೈಟ್ ಆನ್ಸರ್. ಸೊ ಇದಿಷ್ಟನ್ನು ಮಾಡಿದ್ರೆ ನಿಮಗೆ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 18ನೆಯ ಪ್ರಶ್ನೆ 2/5 ಮತ್ತು 3/4ರ ಸಂಖ್ಯೆಗಳಿಗೆ ಸಂಕಲನದ ಪರಿವರ್ತನೆಯ ನಿಯಮವನ್ನು ಪರೀಕ್ಷಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಬಹಳ ಈಸಿ ಇದೆ ಮಕ್ಕಳ. ಸೊ ನೀವಿಲ್ಲಿ 2/5 ಮತ್ತು 3/5 ಸಂಕಲನ ಅಂತ ಕೇಳಿದ್ದಾರೆ. ಸೊ ಏನೂ ಇಲ್ಲ. ಸೊ ಈ ರೀತಿ ನಾವು ಪ್ರೂವ್ ಮಾಡಬೇಕು. = 3/4 + 2/5. ದಟ್ ಮೀನ್ಸ್ a + b = b + a. ದಟ್ ಈಸ್ ದ ಪರಿವರ್ತನೀಯ ನಿಯಮ, ರೈಟ್. ಸೊ ಇದನ್ನು ಪ್ರೂವ್ ಮಾಡಿ LHS ಏನು ಮಾಡ್ತದೆ, ನೀವು LHS = RHS ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಏನಾಗ್ತದೆ, ಲಸಹ 20 ಬರ್ತದೆ. ಸೊ 20 ಆಗೋದ್ರಿಂದ ಎರಡೂ ಕಡೆಯೂ ಇದು ಪರಿವರ್ತನೆ ನಿಯಮ ಇದೆ ಅಂತ ಹೇಳಿ ನೀವು ಪ್ರೂವ್ ಮಾಡ್ಬೋದು. ಈಸಿ. ಸೊ a + b = b + a ಹಾಕಿ ಸಾಲ್ವ್ ಮಾಡಿ. ನೆಕ್ಸ್ಟ್ 19 ವಜ್ರಾಕೃತಿಯ ಯಾವುದಾದ್ರೂ 2 ಲಕ್ಷಣಗಳನ್ನು ಕೇಳಿದರೆ. ಸೊ ಇಲ್ಲಿ ಎಲ್ಲ ಬಾಹುಗಳು ಏನಾಗಿರ್ತವೆ ಮಕ್ಕಳ? ಅಭಿಮುಖ ಬಾಹುಗಳು. ಸೊ ಇಲ್ಲಿ ಎಲ್ಲ ಮತ್ತು ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಹರ್ಧಿಸ್ತವೆ. ಸೊ 2 ಗುಣಗಳನ್ನ ಕೇಳಿದ್ದಾರೆ. ಸೊ 2 ಗುಣಗಳನ್ನು ಬರೆದ್ರೆ ಸಾಕಾಗುತ್ತೆ. ನೆಕ್ಸ್ಟ್ ನಿಮಗಿಲ್ಲಿ ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ಹೋಗೋಣ. ಸೊ ಇದರಲ್ಲಿ ಬಿಡಿಸಿರಿ ಅಂತ ಇದೆ ಮಕ್ಕಳ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಸಿಗ್ತವೆ. 20ನೇ ಪ್ರಶ್ನೆ ಆಯತಘನದ ಲೆಂತ್ ಅಂಚು 50 ಸೆಂಟಿಮೀಟರ್, ಬ್ರೆಡ್ತ್ 70 ಸೆಂಟಿಮೀಟರ್, ಹೈಟ್ 20 ಸೆಂಟಿಮೀಟರ್ ಆದರೆ ಆಯತದ ಘನದ ಗಾತ್ರವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಘನಫಲ V = ಲೆಂತ್ × ಬ್ರೆಡ್ತ್ × ಹೈಟ್. ಸೊ ಹಾಗಾಗಿ ನೀವು ಇದಿಷ್ಟನ್ನು ಗುಣಿಸ್ಬೇಕಾಗುತ್ತೆ. 50 × 70 × 20. ಸೊ ವಿ ವಿಲ್ ಗೆಟ್ ದ ಆನ್ಸರ್. ಸೊ 0 0 0. ಸೊ ವಿಲ್ ಗೆಟ್ 5 2s 10, 10 7s 70. ಸೊ ಹಾಗಾಗಿ ವಿಲ್ ಗೆಟ್ ದ ಆನ್ಸರ್ 70,000 cm³ is the right answer. Next question number 21. x⁻² - 5 × x + 5 + 25 ಅನ್ನು ಸಂಕ್ಷೇಪಿಸಿ. ಸೊ ಫಸ್ಟ್ ಏನು ಮಾಡ್ತೀರಾ, x³ ಇಂದ ಇದನ್ನು ಗುಣಿಸ್ತೀರಾ, x + 5 ಅನ್ನು. ಅದೇ ರೀತಿ 5 ಇಂದ x + 5 ಅನ್ನು ಗುಣಿಸಿ
ಮತ್ತು ಎಲ್ಲವನ್ನು ಆ್ಯಡ್ ಮಾಡಿ ಕೊನೆಗೆ ನೀವು ಈಸಿಯಾಗಿ ಸಂಕ್ಷೇಪಿಸ್ಬೋದು. 22ನೇ ಪ್ರಶ್ನೆ, ಮೆಟಗುಡ್ಡ ಗ್ರಾಮದ ಜನಸಂಖ್ಯೆ 2025ರಲ್ಲಿ 20,000 ಆಗಿದ್ದರೆ ವಾರ್ಷಿಕ 5% ಏರಿಕೆಯಾದರೆ 2024ರ ಜನಸಂಖ್ಯೆ ಎಷ್ಟಾಗಿರ್ತದೆ? ಈಸಿ. 23ನೇದು, ಘನಾಕೃತಿಯ ಚಿತ್ರ ಬರೆದು ಪಾರ್ಶ್ವ ಮೇಲ್ಮೈ, ಪೂರ್ಣ ಮೇಲ್ಮೈ ಮತ್ತು ವಿಸ್ತೀರ್ಣ ಗಾತ್ರ ಕಂಡುಹಿಡಿಯುವಂತಹ ಸೂತ್ರಗಳನ್ನು, ಸೊ ಅಷ್ಟನ್ನು ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಗಾತ್ರ, ಸೊ ಇದಿಷ್ಟು ಸೂತ್ರಗಳನ್ನು ನೀವು ಬರೀಬೇಕಾಗುತ್ತೆ. ಸೊ ವೆರಿ ಈಸಿ ಮಕ್ಕಳ ಘನಾಕೃತಿಯನ್ನು ನೀವು ಬರೀಬೇಕಾದ್ರೆ. ನೆಕ್ಸ್ಟ್ 24ನೇದು, 1658 ಪೂರ್ಣ ವರ್ಗ ಮಾಡಬೇಕಾದರೆ ಗುಣಿಸಬೇಕಾದಂಥ ಕನಿಷ್ಠ ಸಂಖ್ಯೆ ಕಂಡುಹಿಡಿಯಿರಿ, ಅಥವಾ 27,000ದ ಘನಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. ಸೊ ಅದು ಸಹ ಈಸಿ. ಎರಡೂ ಲೆಕ್ಕಗಳು ಸಹ ಭಾಳ ಈಸಿ ಇದ್ದಾವೆ ಮಕ್ಕಳೇ. ಸೊ ಇಲ್ಲಿ 27,000ವನ್ನು ಕೇಳಿದರೆ ಅವ್ರು ಹೇಳಿರೋದು ಅವಿಭಾಜ್ಯ ಸಂಖ್ಯೆ ಅಂದರೆ ವಿ ನೋ ದ ಪ್ರೈಮ್ ನಂಬರ್. ಸೊ 3 9s 27. ಸೊ ಹಾಗಾಗಿ 0 0 ಹಾಗೆ ಬರ್ಕೊಳ್ಳಿ. ಮತ್ತು 3ಇಂದಲೇ ಡಿವೈಡ್ ಮಾಡಿ, 3 3s ಮತ್ತು 0 0 ಹಾಗೆ ಉಳಿತು. ಅಗೈನ್ 3 1s. ಅಗೈನ್ ಯು ಹ್ಯಾವ್ ಟು ಗೋ ವಿತ್ 2 ನಂಬರ್, 5 2 5s. ಸೊ ಈ ರೀತಿ ನೀವು ಡಿವೈಡ್ ಮಾಡ್ತಾ ಹೋಗಿ. ಅಗೈನ್ 2 2s. ಸೊ 2 2s 1 ಇಲ್ಲಿ ಹೋಗ್ತದೆ. ಸೊ 2 25s. ಸೊ ಇದು 5ಇಂದ 50ಯನ್ನು ಡಿವೈಡ್ ಮಾಡಿದರೆ ಎಷ್ಟು ಬರ್ತದೆ? ಸೊ ವಿಲ್ ಗೆಟ್ ದ ಆನ್ಸರ್ 25. ಅಗೈನ್ 5 5s. ಸೊ ಅವ್ರು ಇದನ್ನು ಕೇಳಿರೋದವರು ಏನಂತ, ಇದರಲ್ಲಿ ಅಪವರ್ತನವನ್ನು ಬರೀರಿ. ಹಾಗಾಗಿ 3ರ ಘಾತ 3, 2ರ ಘಾತ 2, 5ರ ಘಾತ 3 ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ ದ ಆನ್ಸರ್. ಸೊ ಈ ರೀತಿ ನೀವು ಇದನ್ನು ಪ್ರೂವ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5, ಬಿಡಿಸಿರಿ. ಸೊ ಇಲ್ಲಿ ನಿಮಗೆ 2 ಪ್ರಶ್ನೆಗಳು 4 4 ಅಂಕಕ್ಕೆ ಸಿಗ್ತದೆ. ಅಪವರ್ತಿಸಿರಿ. 1 m ಘಾತ 3 m ಘಾತ 2 ಮೈನಸ್ 14m ಮೈನಸ್ 32 ಭಾಗಿಸು m ಪ್ಲಸ್ 5. ಸೊ ಈಸಿ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸೊ ಗುಣಿಸಿದ್ರೆ 37 ಬರಬೇಕು, ಕೂಡಿಸಿದ್ರೆ 14 ಬರಬೇಕು. ಅಂಥ ಸಂಖ್ಯೆಯನ್ನು ನೀವು ತೆಗೆದುಕೋಬೇಕು. ಆಗ ನಿಮ್ಗೆ 16 2ಲಿ 32. ಸೊ 16ರಿಂದ 2ನ್ನು ಕಳೆದ್ರೆ 14 ಬರುತ್ತೆ. 12ರಲ್ಲಿ 32. ಆ ಅಪವರ್ತನವನ್ನು ತೆಗೆದುಕೊಂಡು ನೀವು ಮಾಡ್ಬೋದು. ನೆಕ್ಸ್ಟ್ ಕೆಳಗಿನ ಕೋಷ್ಟಕಕ್ಕೆ ರೇಖಾತ್ಮಕ ನಕ್ಷೆಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಇದು ಸಹ ಭಾಳ ಈಸಿ ಇದೆ ಮಕ್ಕಳ. ಸೊ 4 ಅಂಕ ಸಿಗುತ್ತೆ. ಸೊ ಒಟ್ಟಾರೆ ನಿಮಗೆ ಸಂಪೂರ್ಣವಾಗಿ ಪ್ರಶ್ನೆ ಪತ್ರಿಕೆ ಅರ್ಥ ಆಗಿದೆ. ಸೊ ಇದೇ ರೀತಿ ನಿಮ್ಮ ಎಕ್ಸಾಮ್ಗೆ ಬರುವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ ಮಕ್ಕಳ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆನ್ಸರನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಯೂಸ್ ಆದರೆ ನಿಮಗೆ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡಿಕೊಂಡು ಎಕ್ಸಾಮಲ್ಲಿ 50 ಔಟ್ ಆಫ್ 50 ಮಾರ್ಕ್ಸನ್ನು ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.